ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರತಿ ಕ್ಷಣ ನೀನು ನೋವು ಅನುಭವಿಸ್ಬೇಕು, ಯಾಕಾದ್ರೂ ಹುಟ್ಟದ ನೋವು ಅನ್ನಿಸ್ಬೇಕು, ಯಾಕಾದ್ರೂ ಈ ಮನೆಗೆ ಬಂದು ಅಂತ ಅನ್ನಿಸ್ಬೇಕು. ನಿನ್ನ ಪ್ರೀತಿಸ್ತೀನಿ, ನಿನ್ನ ಜೊತೆ ನಿಲ್ತೀನಿ ಅನ್ನೋರ ಬದುಕು ಕೂಡ ಹಾಳಾಗಬೇಕು. ಇದೇ ನನ್ನ ಗುರಿ. Cheers! ಪ್ರೀತಿ, ನಂಬಿಕೆ, ಸಂಬಂಧ ಎಲ್ಲ ಬೂದಿ ಆಗೋಯ್ತಲ್ಲ ತಾತ. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನ ನಗ್ನಗ್ತಾ ಎದುರಿಸ್ಬೇಕು ಅಂತ ಹೇಳ್ತಿದ್ರಿ. ಕಣ್ಮುಂದೆ ನಿಮ್ಮ ಫೋಟೋ ಜೊತೆ ಎಲ್ಲ ಫೋಟೋ ಬೂದಿ ಆಗೋಯ್ತಲ್ಲ ತಾತ. ನೋಡಿದ್ರು ಅದನ್ನ ನೋಡ್ದಿರೋ ಥರ ನಾನು ನಕ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ನನ್ನ ನಗು ಎಲ್ಲ ಸರಿ ಮಾಡುತ್ತಾ? ದಡ್ಡ ತಾತ ನಾನು, ಎಂತ ದಡ್ಡ. ಸುಳ್ಳನ್ ಗೋಡೆ ಮಧ್ಯ ಇದ್ದು ಅದನ್ನ ಸತ್ಯ ಧರ್ಮನೇ ಅನ್ಕೊಂಡಲ್ಲ ತಾತ. ಸುಳ್ಳನ್ ಗೋಡೆನೂ ಬಿದ್ದೋಯ್ತು, ಅರಮನೆನೂ ಬೂದಿ ಆಗೋಯ್ತಲ್ಲ ತಾತ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ. ಯಾವ ಬಾಯಲ್ಲಿ ನೀನು ಮದುವೆ ಆಗಬಾರ್ದು ಅಂತ ಹೇಳಿದ್ನೋ, ಈಗ ಅದೇ ಬಾಯಲ್ಲೇ ಹೇಳ್ತಾ ಇದ್ದೀನಿ, ನೀನು ಮದುವೆ ಆಗುವ ಕಾರಣ. ಯಾರೇನೇ ಅಂದರು ಈ ಮನೆಯವ್ರನ್ನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡು. ನನ್ನ ಮೇಲೆ ಇಷ್ಟೊಂದು ದ್ವೇಷ ಇದ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನ ದೊಡ್ಡತನಕ್ಕೆ ನಿಧಿ ನಿತ್ಯ ಜೀವನ ಯಾಕೆ ಹಾಳಾಗ್ಬೇಕು? ಅವ್ರೇನ್ ತಪ್ಪು ಮಾಡಿದ್ರು? ಅವ್ರನ್ನ ಯಾಕೆ ಹೇಳ್ಕೊ ಬಂದ್ರಿ? ಯಾಕೆ ನಾನು ಯಾರಿಗೆ ದ್ರೋಹ ಮಾಡಿದ್ದೆ? ಅವ್ರನ್ನ ಯಾಕೆ ಹೇಳ್ಕೊ ಬಂದ್ರಿ? ನನ್ನ ಬದುಕಲ್ಲಿ ಯಾಕೆ ಹೀಗಾಗ್ತದೆ? ಯಾಕೆ ತನ್ನ ಪಾಡಕ್ಕೆ ಯಾರನ್ನು ಪ್ರೀತಿಸಿ ತನ್ನ ಬದುಕನ್ನು ಕಟ್ಕೋಬೇಕು ಅಂತ ಇದ್ದಿದ್ದು ನಿತ್ಯ ಜೀವನ ಯಾಕೆ ಹಾಳು ಮಾಡಿದ್ರಿ? ನನ್ನ ಮೇಲಿರೋ ಸಿಟ್ಟಿಗೆ ಅಲ್ಲ, ಇನ್ನು ಕಣ್ಣೇ ಬಿಡ್ದಿರೋ ಮಗು ಜೀವನ ಹಾಳು ಮಾಡಕ್ ನೋಡಿದ್ರಿ ನನ್ನ ಮೇಲಿರೋ ಕೋಪಕ್ಕೆ. ನನ್ನ ಪ್ರೀತಿಸಿದ ತಪ್ಪಿಗೆ ನಿಧಿ ಈ ಶಿಕ್ಷೆ ಅನುಭವಿಸ್ಬೇಕಿತ್ತ? ನನ್ನ ಜೀವನದಲ್ಲಿ ಯಾವ ಪ್ರೀತಿನೂ ಸಿಕ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟು ಹಿಂಸೆ ಕೊಟ್ರ? ಹಾಗೆ
ಮಕ್ಕಳ ಬಗ್ಗೆ ಬೆಡ್ದಷ್ಟು ಕನ್ಸಿಟ್ಕೊಂಡಿದ್ದ ಅಜ್ಜಿ ಇಷ್ಟೆಲ್ಲ ನೋಡ್ಬೇಕಾಯ್ತಾ? ಬರೀ ನನ್ನ ಮೇಲೆ ಇದ್ದಿದ್ದ ದ್ವೇಷಕ್ಕೆ ಕುಟುಂಬದ ಬೀದಿಗೆ ಎಳೆದ್ಬಿಟ್ರ? ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗಿರ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಅಸೂಯೆ ವಿಷ ಎಲ್ಲ ಇದೆಯಲ್ಲ ಅಪ್ಪ. ಇಷ್ಟು ವರ್ಷ ನೀವು ಹೇಳ್ದಂಗೆ ಕೇಳ್ಕೊಂಡಿರೋದು, ಎಲ್ಲ ಸಹಿಸ್ಕೊಂಡಿರೋದು ನನ್ನ ಕರ್ತವ್ಯ, ನನ್ನ ವ್ಯಕ್ತಿತ್ವ ಅನ್ಕೊಂಡಿದ್ದೆ. ಆದರೆ ಇವತ್ತಿಗೆ ನನ್ನ ತಾಳ್ಮೆನೂ ಬೂದಿ ಆಗೋಯ್ತು. ಕರೋನಾ ಅನ್ನೋ ಜೀವಕ್ಕೆ ತೊಂದರೆ ಕೊಟ್ಟಿದ್ದಿದ್ರೆ ಹಲ್ಲು ಕಚ್ಕೊಂಡು ಸಹಿಸ್ಕೊತಿದ್ದೆ. ಆದರೆ ನನ್ನ ಮೇಲಿರೋ ದ್ವೇಷಕ್ಕೆ ತಪ್ಪೇ ಮಾಡ್ದಿರೋ ಆ ಹೆಣ್ಮಕ್ಕಳ ಜೀವನ ಹಾಳು ಮಾಡಿದ್ರೆ, ನನ್ನ ಪ್ರೀತಿ ಅರ್ಥ ಹೇಳ್ಕೊಟ್ಟೆ ನಿಧಿ ಮನಸ್ಸನ್ನ ಚೂರ್ ಚೂರ್ ಮಾಡಿದ್ರಿ. ನನ್ನ ಮೇಲೆ ದ್ವೇಷ ಸಾಸೋದಕ್ಕೆ ನಿತ್ಯ ಬಳಸ್ಕೊಂಡ್ರಿ. ಅವ್ರ ಮನೆ ಸುಟ್ಟಾಕಿದ್ರಿ. ಇಷ್ಟು ವರ್ಷ ಈ ಕರ್ಣ ತೊಟ್ಟಿದ್ದ ತಾಳ್ಮೆ ಅನ್ನೋ ಕವಚನ ನೀವೇ ಕಳಚ್ಬಿಟ್ರಿ ಅಪ್ಪ. ಇಷ್ಟು ವರ್ಷ ಕಷ್ಟನ ಶಿಕ್ಷೆ ಅನ್ಕೊಳ್ದೆ ಪರೀಕ್ಷೆ ಅನ್ಕೊಂಡೆ. ತುಂಬಾನೇ ಪರೀಕ್ಷೆ ಮಾಡ್ಬಿಟ್ರಿ. ಇನ್ನಿದನ್ನು ಸಹಿಸಲ್ಲ, ಸಹಿಸಕ್ಕಾಗದೇ ಇಲ್ಲ. ಇಷ್ಟು ದಿನ ಎಲ್ಲ ಬದಲಾಗುತ್ತೆ ಅಂತ ಕಾದಿದ್ ಮುಗೀತು. ಈಗ ನಾನು ಬದಲಾಗೋ ಕಾಲ ಬಂದಿದೆ. ಬದಲಾಗೋದು ಅನಿವಾರ್ಯ ಅನ್ನೋಷ್ಟು ದೊಡ್ಡ ಪೆಟ್ಟು ಕೊಟ್ಟಿದ್ದೀರ. ಪ್ರೀತಿಯಿಂದ ನಿಮ್ಮನ್ನ ಸರಿ ಮಾಡ್ಬೋದು ಅನ್ನೋ ನಂಬಿಕೆ ಹೊರಟೋಯ್ತು. ಇನ್ನೇನಿದ್ರು